ತಸ್ಮೈ ಶ್ರೀಗುರವೇ ನಮಃ. ಇಂದಿನ ತರಗತಿಯಲ್ಲಿ ಗುರುಗಳು ಕರ್ಮದೋಷವನ್ನು ಹೇಗೆ ತೀರಿಸಬಹುದು ಎಂಬುದರ ಕುರಿತು ವಿವರಿಸಿದರು. ಗುರುಗಳು ಕರ್ಮದೋಷವನ್ನು ಹೇಗೆ ತೀರಿಸಬಹುದು ಎಂಬುದರ ಕುರಿತು ನನಗೆ ಅರ್ಥವಾಗಿದ್ದನ್ನು ನಾನು ನಿಮಗೆ ಹೇಳುತ್ತೇನೆ. ಸುಮಾರು 30 ವರ್ಷಗಳ ಹಿಂದೆ ಸುಕುಮಾರ ಕುರುಪ್ ಎಂಬಾತ ಚಾಕೋ ಎಂಬುವವನನ್ನು ಕಾರಿನೊಳಗೆ ಹಾಕಿ ಬೆಂಕಿ ಹಚ್ಚಿ ಸುಟ್ಟ ಪ್ರಕರಣ ನಡೆದಿತ್ತು. ಆದರೆ ಸುಕುಮಾರ ಕುರುಪ್ಪನ್ನು ಇಂದಿಗೂ ಹಿಡಿಯಲಾಗಲಿಲ್ಲ. ಸುಕುಮಾರ ಕುರುಪ್ ಈ ಕೊಲೆಯನ್ನು ಮಾಡಿದ್ದಕ್ಕಾಗಿ ಎಲ್ಲಾ ರೀತಿಯ ಪುರಾವೆಗಳು ಕಂಡುಬಂದಿವೆ. ಆದರೆ ಕುರುಪ್ ಇನ್ನೂ ಯಾರ ಕಣ್ಣಿಗೂ ಬೀಳದೆ ಅವಿತಿರುತ್ತಾನೆ. ಕಾರಣ, ಆತ ವೇಷ ಬದಲಿಸಿ ಬದುಕುತ್ತಿರಬಹುದು, ಅಥವಾ ವೈದ್ಯಶಾಸ್ತ್ರದ ಸಹಾಯದಿಂದ ಮಹಿಳೆಯ ರೂಪವನ್ನು ಕೂಡ ಹೊಂದಿರಬಹುದು. ಈ ರೀತಿ ನಾವು ಕೂಡ ಅನೇಕ ಎಮ್ಮೆಗಳನ್ನು ಮತ್ತು ಕೋಳಿಗಳನ್ನು ಕೊಂದು ತಿಂದಿರುತ್ತೇವೆ. ಈ ಕೊಲೆಗಳೆಲ್ಲವೂ ನಮ್ಮ ಮನಸ್ಸಾಕ್ಷಿಯಲ್ಲಿ ದಾಖಲಾಗಿರುತ್ತವೆ. ನಮಗೆ ಶಿಕ್ಷೆ ವಿಧಿಸುವ ಸಮಯ ಬಂದಾಗ ನಮ್ಮನ್ನು ಹುಡುಕುತ್ತಿರುವ ಸಾಕ್ಷಿಗೆ ಎಮ್ಮೆ ಮತ್ತು ಕೋಳಿಯನ್ನು ತಿಂದವರು ಕಾಣದಾಗಿರಬಹುದು. ಬಹುಶಃ ಆ ವ್ಯಕ್ತಿ ಒಳ್ಳೆಯವನಾಗಿಯೂ ನಡೆಯುತ್ತಿರಬಹುದು. ಹಾಗಾದರೆ ನಾವು ಅವನನ್ನು ಹೇಗೆ ಶಿಕ್ಷಿಸುವುದು? ಅಪರಾಧ ಮಾಡಿದ ಸಮಯದಲ್ಲಿ ಹಿಡಿದಿದ್ದರೆ ಆವಾಗಲೇ ಶಿಕ್ಷೆಯಾಗುತ್ತಿತ್ತು. ಇಲ್ಲಿ ಮನಸಾಕ್ಷಿಯನ್ನು ಸೇರಿಸಿಟ್ಟು ನಮ್ಮನ್ನು ಹಿಡಿಯಲು ಬಂದಾಗ ಗುರು ನಮ್ಮನ್ನು ರಕ್ಷಿಸಿರುತ್ತಾರೆ. ಹಾಗಾದರೆ ನಮ್ಮನ್ನು ರಕ್ಷಿಸಿದಕ್ಕಾಗಿ ಗುರು ಶಿಕ್ಷೆಗೆ ಒಳಪಡುವರೇ? ಇಲ್ಲದನ್ನಬಹುದು. ಗುರು ಇಲ್ಲಿ ಶಿಕ್ಷೆಯಿಂದ ಮುಕ್ತರಾಗಿರುತ್ತಾರೆ. ಗುರುವು ಒಂದೇ ಕಲ್ಲಿನಿಂದ 2 ಹಕ್ಕಿಗಳನ್ನು ಬೀಸಿದ್ದಾರೆ. ವೇಷಧಾರಿಗೆ ಸಹಾಯ ಮಾಡಿದ್ದಕ್ಕಾಗಿ ಶಿಕ್ಷೆಗೆ ಒಳಗಾಗುವುದಿಲ್ಲ. ಕೋಳಿ, ಎಮ್ಮೆಗಳನ್ನು ಕೊಂದಿರುವ, ನಮ್ಮೊಳಗಿನ ತಪ್ಪು ಮಾಡಿರುವ ಕೊಲೆಗಾರನನ್ನು ಕೊಂದು ಗುರು ನಮ್ಮನ್ನು ಶಿಕ್ಷಿಸಿರುತ್ತಾರೆ. ಗುರು ಆ ಕೊಲೆಗಾರನನ್ನು ಕೊಂದು ಅಲ್ಲಿ ನಮಗೆ ಪುನರ್ಜನ್ಮ ನೀಡಿದ್ದಾರೆ. ಹಾಗಂತ ನಾವು ಮತ್ತೆ ಹಳೆಯ ಹಾದಿಗೆ ಹಿಂತಿರುಗಿದರೆ ಸಿಕ್ಕಿಬೀಳುತ್ತೇವೆ. ಗುರು ಈ ರೀತಿ ಮಾಡುವುದರ ಮೂಲಕ ಇತರ ಜೀವಿಗಳಿಗೆ ಭಯವಿಲ್ಲದೆ ಬದುಕುವ ಸ್ವಾತಂತ್ರ್ಯವನ್ನೂ ಸಹ ನೀಡಿದ್ದಾರೆ. ಗುರು ಈ 2 ಕೆಲಸಗಳನ್ನು ಮಾಡಿದ ಕಾರಣ ಗುರುವಿಗೆ ಯಾವುದೇ ದೋಷವಿಲ್ಲ. ಆದರೆ ಮತ್ತೊಂದು ವಿಷಯವೇನೆಂದರೆ, ಗುರು ನಮಗೆ ಒಳ್ಳೆಯವರಾಗುವ ದಾರಿಯನ್ನು ಮಾತ್ರ ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ ನಾವೇ ಪ್ರಯತ್ನಿಸಿ ಕಷ್ಟಪಟ್ಟು ಬದಲಾಗಿದ್ದೇವೆ. ಹಾಗಾಗಿ ಗುರುವಿಗೆ ಆ ದೋಷ ಬರುವುದಿಲ್ಲ. ಈ ರೀತಿಯಾಗಿ ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು.